ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಪೊಟ್ಯಾಟೊ ಸ್ಮೈಲಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳಿಗಂತೂ ಈ ಪೊಟ್ಯಾಟೊ ಸ್ಮೈಲಿ ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ಇದನ್ನು ನೀವು ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸ್ಗೆ ಸಹ ಮಾಡಿಕೊಡಬಹುದು. ನಾನಿಲ್ಲಿ 3 ಪೊಟ್ಯಾಟೊನ ತೊಗೊಂಡಿದ್ದೀನಿ. 3 ಪೊಟ್ಯಾಟೊನ ಸ್ವಲ್ಪ ನೀರು ಹಾಕಿ ಕುಕ್ಕರಲ್ಲಿ ಒಂದು 3ರಿಂದ 4 ವಿಜಿಲಷ್ಟು ಕೂಗಿಸ್ಕೊಳ್ಳಿ. ಅಂದರೆ ಇದು ಚೆನ್ನಾಗಿ ಬೇಯಬೇಕು. ಆಮೇಲೆ ಇದರ ಸಿಪ್ಪೆ ತೆಗೆದು ಇದನ್ನ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು. ಅಲ್ಲಲ್ಲಿ ಗಂಟುಗಳ ಥರ ಸಿಗಬಾರ್ದು. ತುಂಬಾ ನೈಸಾಗಿ ಅದನ್ನ ಸ್ಮ್ಯಾಶ್ ಮಾಡ್ಕೋಬೇಕು. ಆಮೇಲೆ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರು, ಆಮೇಲೆ ಕಾರ್ನ್ಫ್ಲೋರ್ ಮತ್ತು ಸ್ವಲ್ಪ ಜೀರಿಗೆ, ಆಮೇಲೆ ಗರಂ ಮಸಾಲೆ ಪುಡಿ ಇದ್ದರೆ ಗರಂ ಮಸಾಲೆ ಸಹ ಆ್ಯಡ್ ಮಾಡ್ಕೋಬೋದು. ಇವಿಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಬೇಯಿಸುವಾಗ ಪೊಟ್ಯಾಟೊಗೆ ಉಪ್ಪು ಹಾಕಿದರೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಪೊಟ್ಯಾಟೊ ಜೊತೆ ಈ ಮಸಾಲೆಗಳೆಲ್ಲ ಚೆನ್ನಾಗಿ ಮಿಶ್ರಣ ಆದಮೇಲೆ ಈಗ ನಾವು ಚಪಾತಿ ಉಂಡೆ ಹೇಗೆ ಮಾಡ್ತೀವಿ ನೋಡಿ, ಹಾಗೇ ಮಾಡಿ ಲಟ್ಟಣಿಗೆ ಸಹಾಯದಿಂದ ಇದನ್ನ ಒಂದು ರೌಂಡ್ ಶೇಪಿಗೆ ಮಾಡ್ಕೋಬೇಕು. ಆಮೇಲೆ ಒಂದು ಯಾವುದಾದ್ರೂ ಚಿಕ್ಕ ಬಾಟ್ಲದ್ದು ಮುಚ್ಚಳ ತೊಗೊಂಡು ಅದನ್ನ ರೌಂಡ್ ಶೇಪಾಗಿ ಈ ರೀತಿ ಮಾಡ್ಕೋಬೇಕು. ಆಮೇಲೆ ನಾವು ಸ್ಪೂನ್ ಹೆಲ್ಪಿಂದ ಇದಕ್ಕೆ 2 ಕಣ್ಣು ಮತ್ತು ಸ್ಮೈಲಿ ಇದನ್ನು ಮಾಡಿಬಿಟ್ಟು ಸ್ವಲ್ಪ ಎಣ್ಣೆನ ಕಾಯಕ್ಕೆ ಇಟ್ಕೋಬೇಕು. ಎಣ್ಣೆ ಕಾದ ನಂತರ ನಾವು ಇದನ್ನ ಒಂದೊಂದಾಗಿ ಬಿಡ್ತಾ ಹೋಗಬೇಕು. ಆದಷ್ಟು ಲೋ ಫ್ಲೇಮಲ್ಲೇ ಮಾಡಿ. ಈಗ ಗರಿಗರಿಯಾಗಿರುವಂತಹ ಪೊಟ್ಯಾಟೊ ಸ್ಮೈಲಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನಾನು ಹಾಕ್ತಾ ಇರೋ ಹೊಸ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ರೀಚ್ ಆಗುತ್ತೆ. ಥ್ಯಾಂಕ್ ಯು.